ಅವ್ರ ಕೊಂಬುಗಳನ್ನ ಮಡಿವಾಳಪ್ಪ ಮುತ್ತೆ ಮುರಿತಾನೆ. ಇದನ್ನ ನಮ್ಮ ತಂದೆಯವರು ಗ್ರಹಿಸಿ ಆರಂಭದ ದಿನಗಳಲ್ಲಿ ಇವತ್ತು ಮಡಿವಾಳಪ್ಪರ ಬಗ್ಗೆ ಪ್ರಸಾರ ಆಗಿದೆ, ಗೊತ್ತಾಗಿದೆ ಜಗತ್ತಿಗೆ. ಅವ್ರು ಏನು ಎಂಬುದು ಕೂಡ ಎಲ್ಲರಿಗೂ ಗಮನಕ್ಕೆ ಬಂದಿದೆ. ಆದರೆ ಗಮನನೇ ಇಲ್ಲದೆ ಇರುವ ಸಂದರ್ಭದಲ್ಲಿ ಸುಮಾರು ಒಂದು 50 ವರ್ಷಗಳ ಹಿಂದೆ ಕಡಕೊಳದ ಮಡಿವಾಳಪ್ಪ ಅಂತ ನಮ್ಮ ತಂದೆಯವರು ಒಂದು ಪುಸ್ತಕ ಬರೋ, ಸಣ್ಣ ಪುಸ್ತಕ ಅದು. ಆ ಸಂದರ್ಭದಲ್ಲಿ ಧಾರವಾಡ ವಿಶ್ವವಿದ್ಯಾಲಯ ಅದು ಪ್ರಕಟ ಮಾಡಿತ್ತು. ಹೀಗೆ ನಮ್ಮ ಅಕ್ಕ ಮೀನಾಕ್ಷಿ ಬಾಳಿ ಅವರು ಬರೆದ್ರು. ಅವ್ರ ಮಡಿವಾಳಪ್ಪನ ಹಾಡುಗಳ ಬಗ್ಗೆ ಚರ್ಚೆ, ಚಿಂತನೆ ಇತ್ಯಾದಿಗಳು ನಡೆದು ಆ ಮತ್ತೆ ಬೇರೆ. ಅದೇ ಸಂದರ್ಭದಲ್ಲಿ ನಮ್ಮ ತಂದೆ ಬರೆದಂತ ಒಂದು ಹಾಡು ಇವತ್ತು ನಮ್ಮ ರುದ್ರಮುನಿ ಶಿವಾಚಾರ್ಯರು ಆ ಮಠಕ್ಕೆ ನಿಯುಕ್ತಿಗೊಂಡು ಬಂದವರು. ಆ ಮಠದ ಎಂಥ ಪರಂಪರೆ, ದೊಡ್ಡ ಸ್ವಾಭಿಮಾನದ ಪರಂಪರೆ ಅದು. ಮಡಿವಾಳಪ್ಪ ಮುತ್ತೆ ಒಂದ್ಸಲ ಯಾರ್ದೋ ಮನೆಗೆ ಹೋಗಿರ್ತಾರ, ಈ ಕಥೆ ಕೇಳಿ ನೀವೆಲ್ಲರೂ. ಅಲ್ಲಿ ಊಟಕ್ಕೆ ಬಡಿಸೋ ಮುಂದಾಗ ಬದನೆಕಾಯಿ ಪಲ್ಯ ಬಹಳ ಚಂದ ಕಾಣ್ತದ, ರುಚಿ ಕಾಣ್ತದ. ನಿಡ್ಸ್ಯಂತಾರ, ಮತ್ತೆ ನಿಡ್ಸ್ಯಂತಾರ, ಮತ್ತೆ ನಿಡ್ಸ್ಯಂತಾರ, ತಂಬರವ ಅಂತಂತಾರ, ಖಾಲಿ ಆಗಿರ್ತಲ್ಲಿ. ಅವ್ರಿಗೆ ಮನಸ್ಸಿಗೆ ಆಕಿ ಹೇಳ್ತಾಳ, ಇಲ್ರಿ ಅಪ್ಪ ಖಾಲಿ ಆಗ್ಯದ ಅಂತಂತಾಳ. ಇವ್ರ ಮನಸ್ಸಿಗೆ ತಮಗೆ ಫೀಲ್ ಆಗ್ತದ, ಏನು ಎಂತದ್ದಲ್ಲ ಇದು, ಹೆಂಗ್ ಕೇಳಿದ್ದಲ್ಲ ನಾನು, ಕೇಳಬಾರ್ದಾಗಿತ್ತಲ್ಲ ಈಕಿಗೆ ಅಂತ ಮನಸ್ಸಿಗೆ ಆಗಿಟ್ಟು ಅಷ್ಟೇ ಬಿಡ್ಲಿಲ್ಲ. ಇದ್ರ ಬಾಳದ ಇದು ಸೊಕ್ಕ, ಇದ್ರ ಮನಸ್ಸಿಂದ ಇದ್ರ ತಿಂಡಿ ತೀರ್ಸಮಂತ ತಿಳ್ಕೊಂಡು ಅವರೇ ಸ್ವತಃ ಹೊಲವನ್ನ ಉತ್ತಿ ಬಿತ್ತಿ ಆ ಬದನೆಕಾಯಿ ಪಲ್ಯನ ಮಾಡಿಸಿ ಅದನ್ನ ಉಣ್ತಾರ. ಹೆಂಗ್ ಉಣ್ತಾರ ಅಂದ್ರೆ ಅವ್ರು ತುತ್ತು ಒಳಗಿಟ್ಟಿರ್ಬೇಕು, ಅದು ಹೊರಗೆ ಬರ್ಬೇಕು. ಒತ್ತಾಯದಿಂದ ತಿನ್ನ ಮಗನೇ, ಯಾರ್ದ ಮನೆಗೆ ಹೋಗಿ ಕೇಳ್ತಿಲ್ಲ, ನೀನು ತಿನ್ನ, 2 ತಿಂತಿ ತಿನ್ನ, ಇನ್ನು ಸೊಕ್ಕದ್ರಿಂದ ತಿನ್ನಪ್ಪ ಅಂತ ಹಿಂಗ ಹೇಳೋ ಮೂಲಕ ಇನ್ನೊಬ್ಬರ ಬಗ್ಗೆ ಆಸೆ ಪಡಬಾರದು. ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗೆ ಉಂಟೆ ಅಯ್ಯ ಅಂತ ಶರಣ ಹೇಳ್ತಾರ. ಅವೆಲ್ಲವುಗಳನ್ನ ತಮ್ಮ ಬದುಕಿನಲ್ಲಿ ತಂದುಕೊಂಡವರು. ಅವರಿಗೆ ಚರಿತ್ರೆ, ನಾವು ಓದಿದ ಚರಿತ್ರೆಯಲ್ಲಿ ಅವ್ರನ್ನ ಓಡಿಸ್ತಾರೆ ಆ ಸಂದರ್ಭದಲ್ಲಿ. ಯಾಕಂದ್ರೆ ಪ್ರಗತಿಪರ ಚಿಂತನೆ ಇರ್ತಕ್ಕಂಥ ಜನಗಳನ್ನು ಒಪ್ಪಲಿಕ್ಕೆ ಈ ಸಂಪ್ರದಾಯವಾದಿಗಳು ಎಂದೂ ಸಿದ್ಧರಾಗಿರೋದಿಲ್ಲ. ಹೇಗಾದ್ರೂ ಮಾಡಿ ಅವ್ರನ್ನ ಹಿಡಿದಿಡಬೇಕು, ಅವರ ಚಿಂತನೆಗಳು ಸಮಾಜಕ್ಕೆ ಮುಟ್ಟಬಾರದು ಅನ್ನುವಂಥ ಒಂದು ಉಮೇದು ಅವರಲ್ಲಿ ಇರ್ತದೆ. ನಾವೆಲ್ಲರೂ ಅರ್ಥ ಮಾಡಿಕೊಂಡು ಬದುಕಬೇಕಾಗಿದೆ. ಈ ಜೀವನ ಶಾಶ್ವತ ಅಲ್ಲ, ಯಾವತ್ತು ಎಂಡಾಗ್ತದೋ ಗೊತ್ತಿಲ್ಲ. ನಾವ್ ಅಂತಿರ್ತೀವಿ, ಇಲ್ಲಿ ನೋಡಿನಪ್ಪ 5 ನಿಮಿಷ ಇಲ್ಲಿಂದ ಪಾಸ್ ಆಗಿ ಹೋದ, ಹಾರ್ಟ್ ಅಟ್ಯಾಕ್ ಆಯ್ತಾ, ಚೇ ಹಂಗ ನೀರ್ ಮೇಲೆ ಗುಳಿದ್ದಂಗ ಅದ. ಅದನ್ನೇ ಬಸವಣ್ಣ ಹೇಳ್ತಾ, ನರೆ ಕೆನ್ನೆಗೆ ತೆರೆಗೆಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಅಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನುರಿ ಕೋಲ ಹಿಡಿಯದ ಮುನ್ನ, ಮುಪ್ಪಿಂದೊಪ್ಪ ಒಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನಂತ ಹೇಳ್ತಾರ. ಸಾಯುವ ಕೊನೆ ಗಳಿಗೆವರೆಗಾದ್ರೂ ಕೂಡ ನಾವು ಮನುಷ್ಯರಾಗೋಣ, ಮನುಷ್ಯತ್ವವನ್ನು ಹಿಂಬಿಟ್ಟುಕೊಳ್ಳೋಣ, ಪ್ರೀತಿಯನ್ನ ಹಂಚೋಣ, ಪ್ರೀತಿಯನ್ನ ಬಿತ್ತೋಣ. ನಾವೆಲ್ಲರೂ ಮನುಷ್ಯರಾಗೇ ಇರೋಣ. ನಾವು ಮನುಷ್ಯರಾಗಿ ವರ್ತನೆ ಮಾಡಿದ್ರೆ ನಮ್ಮ ನಡುವೆ ಯಾವುದೇ ರೀತಿಯ ಕದನ ಬರ್ಲಿಕ್ಕೆ ಸಾಧ್ಯ ಇಲ್ಲ, ವೈಮನಸ್ಸು ಉಂಟಾಗಲಿಕ್ಕೆ ಸಾಧ್ಯ ಇಲ್ಲ, ಯುದ್ಧಗಳಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನನ್ನ ಗೌರವದ ಶರಣಾರ್ಥಿಗಳು.